ನಿನ್ನೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನ ಮಾಡಲಿದ್ದಾರೆ. ಮಹದೇಶ್ವರ ಬೆಟ್ಟದಲ್ಲೇ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಿದ್ರು. ಇಂದು ಹನೂರಿನಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಹಾಗೂ ಚಾಮರಾಜನಗರ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಜಿಲ್ಲಾ ಕನಕ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಿದ್ದಾರೆ. ಜೊತೆಗೆ ಚಾಮರಾಜನಗರ ಜಿಲ್ಲಾಡಳಿತ ಭವನದ ಆವರಣದಲ್ಲೂ ಬಸವೇಶ್ವರ ಪ್ರತಿಮೆ ಅನಾವರಣ, ಕನಕ, ಭಗೀರಥ, ವಾಲ್ಮೀಕಿ ಮಹರ್ಷಿಗಳ ಪ್ರತಿಮೆ ಸ್ಥಾಪನೆಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಹಾಗೂ ಮುಸ್ಲಿಂ ಮುಖಂಡರ ನಡುವೆ ಗೋಶಾಲೆ ಜಟಾಪಟಿ ಮತ್ತಷ್ಟು ಹೆಚ್ಚಾಗಿದೆ. ಕಗ್ಗೋಡದಲ್ಲಿರೋ ಯತ್ನಾಳ್ ಗೋಶಾಲೆಯಲ್ಲಿ ಗೋವುಗಳ ಮಾರಣ ಹೋಮ ಆಗ್ತಿದೆ ಅಂತ ಮುಸ್ಲಿಂ ಮುಖಂಡರು ಗಂಭೀರ ಆರೋಪ ಮಾಡಿದ್ರು. ಯತ್ನಾಳ್ ಹಿಂದುತ್ವದ ಅಸ್ಮಿತೆಗೆ ಸವಾಲು ಹಾಕಿದ್ದ ಮುಸ್ಲಿಂ ಮುಖಂಡರ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ದಾರೆ. ಗೋಶಾಲೆ ಬಗ್ಗೆ ಪ್ರಶ್ನೆ ಎತ್ತಿದವರಿಗೆ ಲಾಯರ್ ನೋಟಿಸ್ ಮೂಲಕ ಯತ್ನಾಳ್ ಶಾಕ್ ಕೊಟ್ಟಿದ್ದಾರೆ. ಕಸಾಯಿಖಾನೆಗೆ ಗೋಶಾಲೆ ಗೋವು ಹೋಗಿವೆ ಅನ್ನೋದಕ್ಕೆ ಸೂಕ್ತ ದಾಖಲೆ ಸಲ್ಲಿಸುವಂತೆ 15 ದಿನಗಳ ಕಾಲಾವಕಾಶ ನೀಡಿ ನೋಟಿಸ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಮುಂದುವರೆದಿದೆ. ಬೆಳ್ಳಂದೂರಿನಲ್ಲಿ ವಿಚಿತ್ರ ರೋಡ್ ರೇಜ್ ಪ್ರಕರಣವೊಂದು ದಾಖಲಾಗಿದೆ. ಕ್ಯಾಬ್ ಚಾಲಕನೊಬ್ಬ ಮಹಿಳೆಯ ಜೊತೆಗೆ ಸೆಲ್ಫಿ ಕೇಳಿ ಕ್ಲಿಕ್ ಮಾಡಿದ್ದಾನೆ. ಕಾರು ಚಲಾಯಿಸ್ತಾ ಇದ್ದ ಮಹಿಳೆ ಕಾರು ಲಿಫ್ಟ್ ತೆಗೆದುಕೊಂಡಿದ್ದಕ್ಕೆ ಕಿರಿಕ್ ಮಾಡಿದ್ದಾನೆ. ಕಾರ್ನ ಬಳಿ ಬಂದು ಮಹಿಳೆಗೆ ಅಶ್ಲೀಲವಾಗಿ ನಿಂದಿಸಿ ಬಳಿಕ ಕಾರ್ನ ಗ್ಲಾಸ್ ಇಳಿಸಿ ಸೆಲ್ಫ್ ತಗೋತೀನಿ ಅಂತ ಹೇಳಿದ್ದಾನೆ. ಇನ್ನು ಮಹಿಳೆ ಜೊತೆ ಗಲಾಟೆ ಮಾಡ್ತಾ ಇರುವ ವಿಡಿಯೋ ಈಗ ವೈರಲ್ ಆಗಿದೆ. ಕಾಶ್ಮೀರದ ಪ್ರವಾಸಿ ತಾಣಗಳು ಉಗ್ರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಭಾರತವನ್ನ ಪದೇ ಪದೇ ಕೆಣಕ್ತಿದೆ. ತಡರಾತ್ರಿ LOC ಗಡಿಯಲ್ಲಿ ಪಾಕಿಸ್ತಾನ ಫೈರಿಂಗ್ ನಡೆಸಿದೆ. ಈ ವೇಳೆ ಭಾರತ ಪಾಕಿಸ್ತಾನ ಯೋಧರಿಂದ ಗುಂಡಿನ ಚಕಮಕಿ ನಡೆದಿದೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ನವದೆಹಲಿಯಲ್ಲಿ ಸರ್ವಪಕ್ಷ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ಉಗ್ರರ ಎಲ್ಲ ಶಿಬಿರಗಳನ್ನು ನಾಶಪಡಿಸಿ ಅಂತ ಎಲ್ಲ ಪಕ್ಷದ ನಾಯಕರು ಒಕ್ಕೊರಳಿನಿಂದ ಆಗ್ರಹಿಸಿದ್ದಾರೆ. ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಎಲ್ಲರೂ ಸರ್ಕಾರದೊಂದಿಗೆ ನಿಲ್ತೀವಿ ಅಂತ ವಿಪಕ್ಷಗಳ ನಾಯಕರು ಸರ್ಕಾರಕ್ಕೆ ಭರವಸೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಲ್ಲಿ ಅಸುನೀಗಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಸಭೆ ಆರಂಭಿಸಲಾಗಿದ್ದು, ದಾಳಿಯ ಕುರಿತು ವಿಪಕ್ಷಗಳಿಗೆ ಸರ್ಕಾರ ಸಂಪೂರ್ಣ ವಿವರಣೆ ನೀಡಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ S ಜೈಶಂಕರ್, ವಿತ್ತ ಸಚಿವೆ ನಿರ್ಮಲಾ. ಪಹಲ್ಗಾಮ್ನ ಕೃತ್ಯದ ಬಳಿಕ ಭಾರತವು ಪಾಕಿಸ್ತಾನದೊಂದಿಗಿನ ಬಹುತೇಕ ಸಂಬಂಧಗಳಿಗೆ ತಿಲಾಂಜಲಿ ಇಟ್ಟಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯಿಂದ ಪ್ರತೀಕಾರದ ಆತಂಕ ಎದುರಾಗಿದೆ. ಭಾರತದ ಸಂಭಾವ್ಯ ಮಿಲಿಟರಿ ಪ್ರತಿರೋಧಕ್ಕೆ ಬೆದರಿದ ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಾದರೂ ಭಾರತೀಯ ಸೇನೆ ಆಕ್ರಮಣ ಮಾಡಬಹುದು ಅನ್ನುವಂತಹ ಟೆನ್ಷನ್ನಲ್ಲಿದೆ. ಇದರಿಂದಾಗಿ ಪಾಕಿಸ್ತಾನ ಅಲರ್ಟ್ ಆಗಿದ್ದು, ದಾಳಿ ಭೀತಿಯಿಂದ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನ ನೌಕಾಪಡೆ ಸಮರಾಭ್ಯಾಸ ಆರಂಭ ಮಾಡಿದೆ. ಜೊತೆಗೆ ಪಾಕಿಸ್ತಾನ ಅರಬ್ಬಿ ಸಮುದ್ರದ ಸುತ್ತಲೂ ವಿಮಾನ ಹಾರಾಟವನ್ನು ನಿಷೇಧಿಸಿದೆ. ಇತ್ತ ಭಾರತ ಕೂಡ ಯುದ್ಧಕ್ಕೆ ಸನ್ನದ್ಧವಾಗಿದ್ದು, ಅರಬ್ಬಿ ಸಮುದ್ರದಲ್ಲೇ ಕ್ಷಿಪಣಿ ತಾಲೀಮು ಆರಂಭಿಸಿದೆ. INS ಸೂರತ್ ನೌಕೆಯಿಂದ ಯುದ್ಧದ ಗೈಡೆಡ್ ಮಿಸೈಲ್ ಪರೀಕ್ಷಿಸಲಾಗಿದ್ದು, ಈ ಮೂಲಕ ಪಾಕ್ ನೌಕಾಪಡೆಗೆ ಭಾರತೀಯ ನೌಕಾಪಡೆ ಸಂದೇಶ ರವಾನಿಸಿದೆ. ಎರಡೂ ದೇಶಗಳು ಅರಬ್ಬಿ ಸಮುದ್ರದಲ್ಲಿ ಸಮರಾಭ್ಯಾಸ ಆರಂಭಿಸಿರೋದ್ರಿಂದ ಯಾವ ಕ್ಷಣದಲ್ಲಾದರೂ ದಾಳಿ ನಡೆಯುವ ಸಾಧ್ಯತೆಗಳಿವೆ. ಉಭಯ ದೇಶಗಳು ಯುದ್ಧದ ತಾಲೀಮು ಆರಂಭಿಸಿದ ಬೆನ್ನಲ್ಲೇ ಗಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ BSF ಯೋಧನನ್ನ ಪಾಕಿಸ್ತಾನ ವಶಕ್ಕೆ ಪಡೆದುಕೊಂಡಿದೆ. ಪಂಜಾಬ್ನ ಜಾಲೋಕೆ ಡೌನ ಪ್ರದೇಶದಲ್ಲಿ ಪಾಕ್ ರೇಂಜರ್ಗಳು PK ಸಿಂಗ್ ಎಂಬ BSF ಯೋಧನನ್ನ ಬಂಧನ ಮಾಡಿದೆ. ಪಂಜಾಬ್ ಬಳಿ ಆಕಸ್ಮಿಕವಾಗಿ ಗಡಿ ದಾಟಿದ್ದಕ್ಕೆ PK ಸಿಂಗ್ನ ಪಾಕಿಸ್ತಾನ ಸೇನೆ ಸೆರೆ ಹಿಡಿದಿದೆ. ಸೇನಾ ಸಮವಸ್ತ್ರದಲ್ಲಿದ್ದ ಸಿಂಗ್ ರೈತರ ಜೊತೆಗೆ ವಿಶ್ರಾಂತಿಗಾಗಿ ನೆರಳನ್ನ ಅರಸಿ ಹೊರಟಿದ್ರು. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಡಿ ದಾಟಿದ್ದು ಅವರನ್ನ ಪಾಕ್ ಸೇನೆ ಫಿರೋಜ್ಪುರ ಬಳಿ ವಶಕ್ಕೆ ಪಡೆದಿದೆ. ಯೋಧನ ಬಿಡುಗಡೆಗೆ ಭಾರತ ಆಗ್ರಹಿಸಿದ್ದು, ಈ ಸಂಬಂಧ ಉಭಯ ರಾಷ್ಟ್ರಗಳ ಸೇನಾಧಿಕಾರಿಗಳ ನಡುವೆ ಮಾತುಕತೆ ನಡೆದಿದೆ. ವಂಚಕಿ ಐಶ್ವರ್ಯ ಗೌಡ ಹಾಗೂ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ. ನಿನ್ನೆ ಐಶ್ವರ್ಯ ಗೌಡ ಹಾಗೂ ವಿನಯ್ ಕುಲಕರ್ಣಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸಿದ ಇಡಿ ಬಳಿಕ ವಿಚಾರಣೆ ವೇಳೆ ಸೂಕ್ತ ಮಾಹಿತಿ ನೀಡದಕ್ಕೆ ಐಶ್ವರ್ಯ ಗೌಡಳನ್ನ ಬಂಧನ ಮಾಡಿದೆ. ಇದಕ್ಕೂ ಮುನ್ನ ವಂಚನೆ ಪ್ರಕರಣ ಸಂಬಂಧ ಐಶ್ವರ್ಯಗೆ ಸೇರಿದ ಬೆಂಗಳೂರು ಮತ್ತು ಮಂಡ್ಯ ನಿವಾಸ ಹಾಗೂ ವಿನಯ್ ಕುಲಕರ್ಣಿ ಅವರ ಬೆಂಗಳೂರು ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿದ್ರು. ಪರಿಶೀಲನೆಯ ಸಂದರ್ಭದಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳು, ಬ್ಯಾಂಕ್ ವಹಿವಾಟು ಸೇರಿ ಇತರೆ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.